ಅಂದ್ರೆ ಅದು ಮಲ್ಲಿಕಟ್ಟಿ ಗ್ರಾಮ ಅಂತೇಳಿ ನಾನು ಕೈ ಎತ್ತಿ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾನು ಈ ಊರಿಗೆ ಬಂದಾಗ 30 ವರ್ಷಗಳ ಕಾಲ ಇಲ್ಲೇ ಸೇವೆ ಸಲ್ಲಿಸಿದ್ದೀನಿ. ಪ್ರಥಮ ಬಂದಾಗ ಈ ಕಾರ್ತಿಕೋತ್ಸವದೊಳಗ ಅಜ್ಜವ್ರು ನನ್ನ ಕೈಯಾಗ ಏನು ಕಳಿಸ್ತಿದ್ರು ಅಂದ್ರೆ ಒಂದು ಅಜ್ಜ ಇಲ್ಲಿ ಮಾರುತೇಶ್ವರಿಗೆ ಒಂದು ಚೆಡ್ ಇತ್ತು ಬೆಳೆದು, ಒಂದು ಕೈಪಾಳೆ, ಆ ಬಳಿಕ ಇನ್ನೊಂದು ಬಳೆಯಲ್ಲಿತ್ತು. ಅಷ್ಟು ಮಾತ್ರ ತೊಳಸಾಕ್ ಕೊಡ್ತಿದ್ರು, ಅಷ್ಟೇ ಸಾಮಾನಿತ್ತು. ಈ 30 ವರ್ಷದಲ್ಲಿ ಇಡೀ ಗುಡಿಯೇ ಒಂದು ಬಂಗಾರದ ಬಗೆಯಲ್ಲಿ ಉದ್ಭವ ಆಗಿದೆ ಅಂತಂದ್ರೆ ತಪ್ಪಾಗ್ಲಾಗಿತ್ತು. ಅಷ್ಟೊಂದು ಭಕ್ತರು ಹೆಚ್ಚಾಗಿದ್ದಾರೆ, ಕೊಡಗೈಗೆ ದಾನಿಗಳು ಹೆಚ್ಚಾಗಿದ್ದಾರೆ. ಅಂದ್ರೆ ಅವನಲ್ಲಿ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ ಸುತ್ತು ಹಳ್ಳಿಯ ಒಡೆಯ ಅವನೇ ಅಂತೇಳಿ ನನ್ನ ಭಾವನೆ. ಯಾಕಂದ್ರೆ ಅವನಲ್ಲಿ ಎಷ್ಟು ಶಕ್ತಿ ಇದೆ ನಾನು ಕಂಡುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ನನಗೆ ಅನುಭವ ಸಾಕಷ್ಟಾಗಿದೆ. ನಾನು ಫಸ್ಟ್ಗೆ ಬಂದಾಗ ನನ್ನ ತೊಂದರೆಗಳನ್ನು ಅವನ ಪಾದಕ್ಕೆ ಹಾಕಿದಾಗ ನನ್ನ 4 ವರ್ಷದಲ್ಲಿ ಎಲ್ಲವೂ ಕೂಡ ಮಾಯವಾಗಿ ನಾನು ಒಬ್ಬ ಗುರುತಿಸುವಂಥ ವ್ಯಕ್ತಿ ಆಗಿನ ಅಂತಂದ್ರೆ ಅದು ತಪ್ಪಾಗಲಿಕ್ಕೆಲ್ಲ, ಅದು ಆತನ ಆಶೀರ್ವಾದ. ಅದಕ್ಕಂತ ತಿಳ್ಕೊಂಡೆ ನಾನು ಇಲ್ಲಿ 30 ವರ್ಷ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿದ್ದೇನೆ. ಅವನ ಆಶೀರ್ವಾದ ಇಟ್ಟಿದ್ದರಿಂದಲೇ ನಾನು ಇಲ್ಲಿ ಒಂದು ವೈಭವದ ನೌಕರಿಯನ್ನು ಮುಗಿಸೋಗಿದ್ದೀನಿ ಅನ್ನೋದಕ್ಕೆ ಒಂದು ದಾರಿ ಇದೆ. ಮತ್ತು ಈ ಒಂದು ನಾಟಕದ ಬಗ್ಗೆ ಹೇಳ್ಬೇಕಂತಂದ್ರೆ ಈ ನಾಟಕದಲ್ಲಿ ಅನೇಕ ಪಾತ್ರಗಳು ಬರ್ತಾ ಇದ್ದಾವೆ. ಒಂದು